ವೆಲ್ಕಮ್ ಟು ಜಾಬ್ ನೋಟಿಫಿಕೇಶನ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಹುದ್ದೆಗಳಿದ್ದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆ, ಎಲ್ಲಿ ಅಂತ ಅಂದರೆ ರಾಯಲ್ಚೇಲನ ಒಂದು ನವರತ್ನ ಪಬ್ಲಿಕ್ ಸೆಕ್ಟರ್ ಕಂಪ್ನಿಯಲ್ಲಿ ಈ ಒಂದು ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಕಾಲ್ಫರ್ ಮಾಡಿದ್ದಾರೆ. ಓಕೆ ನೋಡಿ, ಇಲ್ಲಿ ಗ್ರಾಜ್ಯುಯೇಟ್ ಇಂಜಿನಿಯರ್ಸ್ ಅಥವಾ ಡಿಪ್ಲೊಮಾ ಇಂಜಿನಿಯರ್ಸ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು. ಯಾವ ಒಂದು ಫೀಲ್ಡಲ್ಲಿ ಇಂಜಿನಿಯರಿಂಗ್ ಆಗಿರಬೇಕು ಅಂದರೆ ನೋಡಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಕಂಪ್ಯೂಟರ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್ ಹಾಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ನಮ್ಮ ಒಂದು ಕರ್ನಾಟಕದಲ್ಲಿ ನೋಡೋದಾದರೆ ನೋಡಿ, ಬೆಂಗಳೂರು ಅನ್ನೋ ಒಂದು ಪ್ಲೇಸಲ್ಲಿ ಈ ಒಂದು ಹುದ್ದೆಗಳ ಲೊಕೇಶನ್ ಇದೆ, ವರ್ಕ್ ಲೊಕೇಶನ್ ಅಲ್ಲಿದೆ. ಓಕೆ ನೋಡಿ, ಟೋಟಲ್ ಟೆಂಟೇಟಿವ್ ನಂಬರ್ ಆಫ್ ಸೀಟ್ ಎಷ್ಟಿದೆ ಅಂದರೆ 40. ಸೊ ಡ್ಯೂರೇಷನ್ 1 ಇಯರ್ ಇರುತ್ತೆ. ಮಂತ್ಲಿ ಸ್ಟೈಫಂಡ್ ಬಂದು 14,000 ಇರುತ್ತೆ ಫಾರ್ ಗ್ರಾಜ್ಯುಯೇಟ್ ಇಂಜಿನಿಯರ್ಸ್ಗೆ, 12,000 ರುಪೀಸ್ ಫಾರ್ ಡಿಪ್ಲೊಮಾ ಇಂಜಿನಿಯರ್ಸ್. ಓಕೆ, ಹಾಗೆಯೇ ಈ ಒಂದು ಹುದ್ದೆಗಳಿಗೆ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಷನ್ ಆಗಿರಬೇಕು ಅಂದರೆ ನೋಡಿರಿ, ಫುಲ್ ಟೈಮ್ ರೆಗ್ಯುಲರ್ 4 ಇಯರ್ಸ್ ಗ್ರ್ಯಾಜುಯೇಷನ್ ಇನ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಆಗಿರಬೇಕು, ಮತ್ತು ಫುಲ್ ಟೈಮ್ ರೆಗ್ಯುಲರ್ 3 ಇಯರ್ಸ್ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಗ್ರಿಗೇಟ್ ನೋಡಿ 60% ಮಾರ್ಕ್ಸ್ ಇರಬೇಕು. ಓಕೆ, ಬಿ ಇ ಮತ್ತು ಡಿಪ್ಲೊಮಾದವರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ ನೋಡಿ, ಮಿನಿಮಮ್ ಏಜ್ ಬಂದು 18, ಮ್ಯಾಕ್ಸಿಮಮ್ ಏಜ್ 27 ಅಂತ ಕೊಟ್ಟಿದ್ದಾರೆ. ಓಕೆ ಓಕೆ ನೆಕ್ಸ್ಟ್, ಹಾಗೆಯೇ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಕ್ಕೆ ಮುಂಚೆ nats.education.government.in ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ರಿಜಿಸ್ಟರ್ ಆಗಿರಬೇಕು. ನೀವು ಅಪ್ಲೈ ಮಾಡಿ ಯಾವ ರೀತಿ ಅವರು ಸೆಲೆಕ್ಷನ್ ಮಾಡ್ಕೋತಾರೆ ಅಂದರೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಸೊ ಕ್ಯಾಂಡಿಡೇಟ್ಸ್ ವಿಲ್ ಬಿ ಮೆರಿಟ್ ಲಿಸ್ಟ್ ಬಿಡ್ತಾರೆ, ಅವರು ಇಂಟರ್ವ್ಯೂ ಮುಖಾಂತರ ಅವರು ಸೆಲೆಕ್ಟ್ ಮಾಡ್ಕೋತಾರೆ. ಸ್ನೇಹಿತರೆ, ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಕೊನೆ ದಿನಾಂಕ 30/11/2024. ಓಕೆ, ಈ ಒಂದು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.